ಉಳಿದ ನಾಲ್ವರು ಕಲಿತ್ರಿಗರ್ತ್ರರ ಗೆಲಿದ ಪರಿಯನು ಪಾರ್ಥ ಕೌರವ ಬಲವ ಭಂಗಕ್ಕೆ ತಂದ ಪರಿಯನು ಹೇಳುತ್ತಿರುತ್ತಿರಲು ಪಾರ್ಥ ಹೇಳುತ್ತಿರುತ್ತಿರಲು ನಿಲುಕಿರಾಯನ ಹಣೆಯ ಗಾಯವ ಬಳಿಕ ಕಂಡು ಇದೇನು ನೊಸಲಿಂದಿಳಿಯುತ್ತಿದೆ ನಸು ರಕ್ತ ಬಿಂದುಗಳು ನೊಸಲಿಂದಿಳಿಯುತ್ತಿದೆ ಇದೇ ನೆಂದನ ಪಾತ. ಇನ್ನು ಅಲ್ಲಿ ಒಬ್ಬರಿಗೊಬ್ಬರು ತಮ್ಮ ಅಭಿಪ್ರಾಯಗಳನ್ನ ಅಥವಾ ತಮ್ಮ ತಾವು ಎದುರುಗೊಂಡಂತಹ ಕಷ್ಟಕರವಾದಂತಹ ಸಂದರ್ಭಗಳನ್ನ ಹಂಚ್ಕೋತಾ ಇದ್ದಾರೆ. ಉಳಿದ ನಾಲ್ವರು ಕಲಿತ್ರಿಗರ್ತರ ಗೆಲಿದ ಪರಿಯನು ಪಾರ್ಥ ಕೌರವ ಬಲವ ಭಂಗಕ್ಕೆ ತಂದ ಪರಿಯನು ಹೇಳುತ್ತಿರುತ್ತಿರಲು ಅಂತ ಅನ್ಕವಿ. ಅವರು ಉಳಿದ 4 ಜನ ಪಾಂಡವರಲ್ಲಿ ಅವರು 4 ಜನ ಕೂಡ ಆ ತ್ರಿಗರ್ತರ ಮೇಲೆ ಯುದ್ಧಕ್ಕೆ ಹೋಗಿರ್ತಾರೆ. ಅವನು ತ್ರಿಗರ್ತ ಗೋಗ್ರಹಣವನ್ನ ಹಸುಗಳನ್ನೆಲ್ಲ ಹೊಡ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಹಾಗೆ ಅವ್ರು 4 ಜನ ಹೋಗಿ ಅಲ್ಲಿ ಗೆದ್ದು ಬಿಟ್ಟು ಗೋವುಗಳನ್ನೆಲ್ಲ ತಂದಿರುವಂತಹ ಕಥೆಯನ್ನ ಅವ್ರು ಹೇಳ್ಕೊಂಡಿದ್ದಾರೆ. ಇನ್ನು ಇತ್ತ ಕಡೆ ಅರ್ಜುನ ಪಾರ್ಥ ಕೌರವ ಬಲವ ಭಂಗಕ್ಕೆ ತಂದ ಪರಿಯನು. ಪಾರ್ಥ ಎಲ್ಲ ಕತೆ ಹೇಳಿದ್ದಾನೆ, ಬಹುಶಃ ಉತ್ತರನ ಕಥೆನೂ ಸೇರಿಸಿ ಹೇಳಿರ್ತಾನೆ ಅಂತ ಕಾಣಿಸುತ್ತೆ. ತಾನು ಹೇಗೆ ಆ ಗೋಗ್ರಹಣವನ್ನೆಲ್ಲ ವಾಪಸ್ಸು ತಂದೆ, ಅವರನ್ನು ಹೇಗೆ ಭಂಗಿಸಿದೆ, ಹೊಡ್ಕೊಂಡು ಹೋದಂಥ ಹಸುಗಳನ್ನೆಲ್ಲ ಹೇಗೆ ವಾಪಸ್ ತಂದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅರ್ಜುನ ಒಂದು ಗಮನಿಸ್ತಾನೆ, ನಿಲುಕಿ ರಾಯನ ಹಣೆಯ ಗಾಯವ ಬಳಿಕ ಕಂಡನು. ಅರ್ಜುನನ ದೃಷ್ಟಿ ಧರ್ಮರಾಯನ ಹಣೆ ಮೇಲೆ ಹೋಗುತ್ತೆ. ಹಣೆಯಲ್ಲಿ ಒಡೆದ್ಬಿಟ್ಟು ಹಣೆಯಲ್ಲಿ ಒಂದು ಗಾಯ ಆಗಿ ಅದನ್ನ ರಕ್ತ ತೊಟ್ಟಿಕ್ತಾ ಇರುತ್ತವನಿಗೆ. ಕಂಡನ್ ಇದೇನು ನೊಸಲಿಂದಿಳಿಯುತ್ತಿದೆ ನಸು ರಕ್ತ ಬಿಂದುಗಳೆಂದನ ಪಾರ್ಥನಿಗೆ ಗಾಬರಿ ಆಗ್ಬಿಡುತ್ತೆ. ಏನು ಅಣ್ಣನ ಹಣೆಯಿಂದ ರಕ್ತ ತೊಟ್ಟಿಕ್ತಾ ಇದೆಯಲ್ಲ, ಯಾರು, ಏನಿದು, ಏನಕ್ಕಾಯ್ತು ಅಂತ ಹೇಳಿ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಅನವಧಾನದೊಳಾಯ್ತು ಸಾಕದ ನೆನೆಯಲೇತಕ್ಕೆ ಮಾನೆನಲು ಮಿಗೆ ಕನಲು ತರ್ಜುನನು ಅರಿದನು ಆದ್ರೌಪದಿಯ ಸೋರೊಳಿಸಿ ಮನದಲುರಿದೆದ್ದನು ವಿರಾಟನ ತನುವ ಹೊಳ್ಳಿಸಿ ರಕುತವನು ಶಾಕಿನಿಯರಿಗೆ ಹೊಯ್ಸುವೆನು ಹೊಲ್ಲೆಹವೇನು ಹೇಳು ಹೊಲ್ಲೆಹವೇನು ಹೇಳು ಹೇಳೆಂದ. ಒಂದು ವಿಶೇಷವಾದ ಪದ್ಯ ಇವತ್ತಿಗೆ. ಅನವಧಾನದೊಳಾಯಿತು ಸಾಕದ ನೆನೆಯಲೇತಕೆ ಅಂತ ಕವಿ. ಯಾವಾಗ ಅರ್ಜುನ ಧರ್ಮರಾಯನ ಹಣೆಯನ್ನು ನೋಡಿದನೋ, ರಕ್ತ ಅಲ್ಲಿಂದ ತೊಟ್ಟಿಕ್ತಾ ಇದೆಯೋ, ಅವನಿಗೆ ತುಂಬಾ ದುಃಖ ಆಗ್ಬಿಡುತ್ತೆ. ಆವಾಗ ಧರ್ಮರಾಯ ಹೇಳ್ತಾನೆ, ಅನವಧಾನದೊಳಾಯಿತು, ಅಯ್ಯೋ ಏನು ಎಚ್ಚರಿಕೆ ತಪ್ಪಿರೋದ್ರಿಂದ ಹಾಗೆ ಹಣೆಗೆಲ್ಲ ಹೊಡ್ಕೊಂಡೆ, ಸುಮ್ಮನೆ ಏನೋ ಒಂದು ಗೋಡೆ ಗುದ್ಕೊಂಡೆ, ಇಲ್ಲ ಕಲ್ಲು ಎಡುವುದೇ ಅಂತ ನಾವು ಹೇಳೋದಿಲ್ವಾ? ಹಾಗೆ ಈಗ ಮನೆಯಲ್ಲಿ ಯಾರು ಆತ್ಮೀಯರಿಗೆ ಆರೋಗ್ಯ ಸರಿ ಇಲ್ದಲ್ಲಿದ್ದಾಗ ಮತ್ತೊಬ್ರು ಫೋನ್ ಮಾಡಿದ್ರೆ ನಾವು ಹೇಳೋದಿಲ್ವಾ, ಏನೋ ಸ್ವಲ್ಪ ಸಣ್ಣ ಹುಷಾರಿಲ್ಲ ಅಂತ ಹೇಳೋದಿಲ್ವಾ? ಹಾಗೆ ಅವ್ರಿಗೆ ಯಾಕೆ ಹೇಳಿ ಮತ್ತೆ ನಾವು ಇನ್ನು ಹೆಚ್ಚಿಗೆ ಟೆನ್ಷನ್ನ ಕೊಡಬೇಕು ಅನ್ನ. ಅದೇ ರೀತಿ ಧರ್ಮರಾಯ ಇಲ್ಲಿ ಹೇಳ್ತಾ ಇದ್ದಾನೆ, ಅನವಧಾನದೊಳಾಯಿತು, ಅಯ್ಯೋ ಏನು ಎಚ್ಚರಿಕೆ ತಪ್ಪಿರೋದು ಆಗಿರೋದು, ಬಿಟ್ಟಾಕು ಅಂತ ಧರ್ಮರಾಯ ಅರ್ಜುನ ತಿರ್ಸಿ ಹೇಳ್ತಾನೆ. ಏನಕ್ಕೆ ಹೀಗಾಯಿತು ಅಂತ ಕೇಳಿದ್ದಕ್ಕೆ, ಮಾಣೆನಲು, ಮಾಣ್ ಅಂದ್ರೆ ನಿಲ್ಲಿಸು, ಬಿಟ್ಬಿಡು, ಅದನ್ನ ಯೋಚನೆ ಮಾಡ್ಬೇಡ, ಬಿಟ್ಬಿಡು, ಮಾಣನ್ ನಿಲ್ಲಿಸೋದು ಅಂತ.
ಮಿಗೆ ಅರ್ಜುನ ಯಾವಾಗ ಧರ್ಮರಾಯ ಸರಿಯಾಗಿ ಉತ್ತರ ಕೊಡ್ಲಿಲ್ವೋ ಅರ್ಜುನ ಕೋಪ ಬಂದ್ಬಿಡ್ತು. ಕಾನಲೂತ ಹತ್ತಿ ಉರಿದು ಬಿಟ್ಟಿದ್ದಾನೆ ಅರ್ಜುನ. ಆ ಕ್ಷಣದಲ್ಲೇ ದ್ರೌಪದಿಯನ್ನ ಕರೆದಿದ್ದಾನೆ. ಸೂರುಳ್ಳಂದ್ರೆ ಪ್ರತಿಜ್ಞೆ. ದ್ರೌಪದಿಯಿಂದ ಆಣೆಯನ್ನು ತೆಗೆದುಕೊಂಡು ಪ್ರತಿಜ್ಞೆಯನ್ನು ಮಾಡಿಸ್ಕೊಂಡು, ಏನಾಯ್ತು ಪೂರ್ಣ ವಿಷಯ ನಿನ್ನ ಹೇಳಬೇಕು ಅಂತ ಹೇಳಿದ್ದಕ್ಕೆ ದ್ರೌಪದಿ ಪೂರ ಹೇಳ್ಬಿಟ್ಟಿದ್ದಾಳೆ ಎಲ್ಲವನ್ನು. ಹೀಗಾಗೋಯ್ತು ಅಂತ. ಅದನ್ನ ಹಿಂದೆ ಆ ಪದ್ಯದಲ್ಲಿ ಕವಿ ಬಹಳ ಚೆನ್ನಾಗಿ ತಂದಿದ್ದಾನೆ. ಜನಪತಿಯ ಹಣೆಯೊಡೆಯಲಿಡೆ ಜಾಜಿನಗಿರಿಯ ನಿರ್ಜರದ ಓಲ್ ಭೋಂಕನೆ ರುಧಿರದ ಧಾರೆ ಸಿಡಿದುದು ಶಿರದ ಸೆಲೆಯೊಡೆದು ಅಂತಾನೆ. ಅಂದ್ರೆ ಅವನು ಯಾವಾಗ ಚಿನ್ನದ ಪಗಡೆ ಕಾಯಿಗಳಿಂದ ರೊಯ್ ಅಂತ ಎಸಿತಾನೋ ವಿರಾಟರಾಯ, ಯಾವಾಗ ಧರ್ಮರಾಯ ಸಾರಥಿ ಗೆದ್ದ ಅಂತಲೇ ಡಂಗೂರವನ್ನು ಹೊಡೆಸು ಅಂತ ಹೇಳಿದ್ದಕ್ಕೆ ಕೋಪಗೊಂಡು ವಿರಾಟರಾಯ ತನ್ನ ಕೈಲಿದ್ದ ಪಗಡೆ ಚಾರಿಯಿಂದ ಚಿನ್ನದ ಪಗಡೆಕಾಯಿಗಳು ಅದನ್ನು ರೊಯ್ ಅಂತ ಎಸಿತಾನೋ, ಅದು ಧರ್ಮರಾಯನ ಹಣೆಗೆ ಬಿದ್ದು ಹಣೆ ಒಡೆದು ಹೋಗುತ್ತೋ, ಆವಾಗ ಕೆಂಪು ಕಲ್ಲಿನ ಬೆಟ್ಟದ ಝರಿಯಂತೆ ಹಣೆಯಿಂದ ರಕ್ತದ ಚಿಲುಮೆಯಾಗಿ ಸುರಿಯಿತು ಅಂತ ಹೇಳಿ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಹಾಗೆ ಆ ರೀತಿ ಅವನಿಗೆ ಹಣೆಯಿಂದ ರಕ್ತ ಸುರಿದಿರುತ್ತೋ, ಆದರೂ ಸುರಿದಂತಹ ರಕ್ತ ಹಾಗೆ ಸಣ್ಣದಾಗಿ ಕಡಿಮೆ ಆಗಿ ಸಣ್ಣ ತೊಟ್ಟಿಕ್ತಾ ಇದೆ. ಈ ವಿಷಯಗಳೆಲ್ಲ ಅವನಿಗೆ ಗೊತ್ತಾಗ್ಬಿಡುತ್ತೆ ಅರ್ಜುನಿಗೆ. ಅರ್ಜುನ ಹತ್ತಿ ಉರಿದು ಬಿಟ್ಟಿದ್ದಾನೆ. ಮನದಲ್ಲಿ ಉರಿದೆದ್ದನು ವಿರಾಟನ ತನುವ ಹೊಳ್ಳಿಸಿ. ವಿರಾಟನ ದೇಹವನ್ನು ಹೊಳ್ಳಿಸೋದು ಅಂತಂದ್ರೆ ಕತ್ತರಿಸಿ ಚೂರು ಮಾಡೋದು. ವಿರಾಟನ ದೇಹವನ್ನು ಕತ್ತರಿಸಿ ಹಾಕಿಬಿಡ್ತೀನಿ ನಾನು. ಅಷ್ಟೇ ಅಲ್ಲ, ರಕುತವನು ಶಾಕಿನಿಯರಿಗೆ ಹೊಯ್ಸುವೆನು. ಶಾಕಿನಿಯರ ರಕ್ತವನ್ನು ಬಡಿಸ್ಬಿಡ್ತೀನಿ, ಶಾಕಿನಿಯರಿಗೆ ಹಾಕ್ಬಿಡ್ತೀನಿ ವಿರಾಟನ ರಕ್ತವನ್ನ ಅಂತ ಹೇಳಿ, ಹೊಲ್ಲೆಹವೇನು, ಏನು ತಪ್ಪು ಅದರಿಂದ, ನಮ್ಮ ಅಣ್ಣನಿಗೆ ಈ ರೀತಿ ಅವಮಾನ ಮಾಡಿದ್ದಾನೆ, ನೋವನ್ನು ತಂದಿದ್ದಾನೆ ಅಂತ ಅರ್ಜುನನ ತುಂಬಾ ಕೋಪದಿಂದ ಇದ್ದಾನೆ ಅಂತ ಹೇಳಿ ಮಹಾಕವಿ ಆ ಪ್ರಸಂಗವನ್ನು ಹೇಳ್ತಾ ಇದ್ದಾನೆ. ಮುಂದಿನದ್ದು ನಾಳೆಯಿಂದ ಕೇಳೋಣ ಬೇರೆ ಬೇರೆ ಕಲಾವಿದರಿಂದ. ನಮಸ್ಕಾರ.